पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕರುಚಿ ಮಾಡುವ ನಮಸ್ಕಾರಗಳು. 2026 ಮಾರ್ಚ್ ತಿಂಗಳ ಭವಿಷ್ಯ ಅಂದರೆ ಈ ಒಂದು 2026 ತಿಂಗಳು ಜನವರಿ ಫೆಬ್ರವರಿ ತುಂಬ ಫಾಸ್ಟಾಗಿ ಮೂವ್ ಆದಂಗಾಗಿದೆ. ಸೊ ಎಲ್ಲರಿಗೂ ಮಾರ್ಚ್ ತಿಂಗಳ ಒಂದು ಭವಿಷ್ಯ, ಈ ಮಾಸಿಕ ಭವಿಷ್ಯಕ್ಕಾಗಿ ಕಾಯ್ತಾ ಇದ್ದೀರಾ. ಸುಮಾರು ಜನರು ವೈಯಕ್ತಿಕವಾಗಿ ಮೆಸೇಜನ್ನು ಹಾಕಿದ್ದೀರಾ, ಗುರುಗಳೇ ಮಾಸಿಕ ಭವಿಷ್ಯ ಇನ್ನು ತಿಳಿಸಿಲ್ಲ ಅಂತ. ಸೊ ಹಾಗಾಗಿ ಈ ದಿನ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 31ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಒಂದಿಷ್ಟು ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಮತ್ತು ಹಬ್ಬಗಳು, ಅದೇ ರೀತಿಯಾಗಿ ಗ್ರಹಗಳ ವಿಚಾರ, ಅಂದರೆ ಯಾವ ಗ್ರಹ ಯಾವ ಇದರಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ತಿಂಗಳಲ್ಲಿ ತುಂಬ ವಿಶೇಷತೆಯಿಂದ ಕೂಡಿದೆ. ಈ ಒಂದು ತಿಂಗಳಲ್ಲಿ ನಿಮಗೆ ಸಂವತ್ಸರಗಳು ಚೇಂಜ್ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದಿಂದ ಶ್ರೀ ಪರಾಭವ ನಾಮ ಸಂವತ್ಸರಕ್ಕೆ ಹೊರಟು ಹೋಗ್ತೇವೆ. ಅದೇ ರೀತಿಯಾಗಿ ಗ್ರಹಣ ಇದೆ, ಶ್ರೀರಾಮನವಮಿ ಇದೆ, ಉಗಾದಿ ಇದೆ. ತುಂಬ ವಿಶೇಷತೆಯನ್ನು ಹೊಂದಿದೆ ಈ ತಿಂಗಳು ಮಾರ್ಚು. ಸೊ ಎಲ್ಲರಿಗೂ ಈ ಒಂದು ಮಾರ್ಚ್ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಆ ಗುರುರಾಯರ ಆಶೀರ್ವಾದ ಸದಾ ತಮಗೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಮಾರ್ಚ್ ತಿಂಗಳ ಮೊದಲನೆಯದು ಗ್ರಹಗಳ ಸ್ಥಿತಿ ಮತ್ತು ವಿಶೇಷ ದಿನಗಳು ಯಾವೆಲ್ಲ ರೀತಿ ಇದೆ ಅದೆಲ್ಲವನ್ನು ನೋಡೋಣ. ತದನಂತರ ದ್ವಾದಶ ರಾಶಿಗಳ ಒಂದು ಭವಿಷ್ಯದ ಬಗ್ಗೆ ಹೋಗೋಣ. ಮೊದಲನೇದಾಗಿ ಗ್ರಹಗಳ ಒಂದು ಸ್ಥಿತಿ ನೋಡೋದಾದರೆ ಈ ಒಂದು ಮಾರ್ಚ್ ತಿಂಗಳು 1ರಿಂದ 31ನೇ ತಾರೀಕುವರೆಗೂ ನಾವು ನೋಡೋದಾದರೆ ಇಲ್ಲಿ ಮಾರ್ಚ್ 1ನೇ ತಾರೀಕಿಗೆ ಶುಕ್ರ, ರಾಹು, ಬುಧ, ರವಿ, ಕುಜ ಈ 5 ಗ್ರಹಗಳು ನಿಮಗೆ 1ನೇ ತಾರೀಕಿನ ಕಾಣಿಸುವಂಥದ್ದಾಗುತ್ತೆ. ಶುಕ್ರ ಅದೇ 2ನೇ ತಾರೀಕು ಮತ್ತೆ ಅವರು ಮೀನ ರಾಶಿಗೆ ಹೋಗುತ್ತಾರೆ. ಈ ರಾಹು, ಬುಧ, ಶುಕ್ರ, ರವಿ, ಕುಜ ಇವರು ಎಲ್ಲರೂ 1ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಕುಂಭರಾಶಿಯಲ್ಲಿ ಇರ್ತಾರೆ. ಕುಂಭರಾಶಿಯ ನಂತರ 2ನೇ ತಾರೀಕು ಶುಕ್ರ, ಶನಿ ಒಟ್ಟಿಗೆ ಹೋಗ್ತಾರೆ. ಇಲ್ಲಿ 4 ಗ್ರಹಗಳು ಮಾತ್ರ ಇರುತ್ತೆ, ರಾಹು, ಬುಧ, ರವಿ, ಕುಜ. ಉಳಿದಂತೆ ಗುರು ನಿಮಗೆ ಮಿಥುನ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಶುಕ್ರ ಮತ್ತೆ ನಿಮಗೆ ಬದಲಾವಣೆ ಕಾಣೋದು 15ನೇ ತಾರೀಕು. 15ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಶುಕ್ರ, ಶನಿ, ರವಿ ಮೀನ ರಾಶಿಯಲ್ಲಿ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ ರವಿ ಮೀನ ರಾಶಿಗೆ ಬರುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಶುಕ್ರ, ಶನಿ, ರವಿ 15ನೇ ತಾರೀಕು 3 ಗ್ರಹಗಳು ಒಟ್ಟಿಗೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮತ್ತೆ ನಿಮಗೆ ಚಂದ್ರ 19ನೇ ತಾರೀಕು ಈ ಒಂದು ಮೀನ ರಾಶಿಯಲ್ಲಿ ಸೇರುವಂಥವ್ರಾಗ್ತಾರೆ. ಅಲ್ಲಿಗೆ ಶುಕ್ರ, ಶನಿ, ರವಿ, ಚಂದ್ರ, ಮೀನ ಮತ್ತೆ 5 ಗ್ರಹಗಳು ನಿಮಗೆ ಮೀನ ರಾಶಿಯಲ್ಲಿ ನೋಡಲು ಸಿಗುತ್ತೆ. ಇನ್ನು ಶುಕ್ರ ಮತ್ತೆ ಬದಲಾವಣೆ ಆಗುತ್ತೆ 26ನೇ ತಾರೀಕು. ಇಲ್ಲಿ ಇರ್ತಕ್ಕಂಥ ಶುಕ್ರ ಮತ್ತೆ ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಶುಕ್ರ ನಿಮಗೆ 3 ಸತ ಸ್ಥಾನ ಪಲ್ಲಟ ಉಂಟಾಗುತ್ತೆ. ಮೊದಲನೆಯದು ಕುಂಭರಾಶಿಯಲ್ಲಿದ್ದಾರೆ, 2ನೇದು ಶನಿ ಮೀನ ರಾಶಿಯಲ್ಲಿ ಬರ್ತಾರೆ, 26ನೇ ತಾರೀಕು ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಈ ಎಲ್ಲ ಒಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸಲಾಗುತ್ತೆ. ಇನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಥಮ ಒಂದಿಷ್ಟು ಹಬ್ಬಗಳಾಗಿರ್ಬೋದು, ವಿಶೇಷ ದಿನಗಳಾಗಿರ್ಬೋದು. ಮೊದಲನೇದಾಗಿ ಹೋಳಿ ಹುಣ್ಣಿಮೆ ಬರುವಂಥದ್ದಾಗಿದೆ. ತದನಂತರ ಅದೇ ದಿನವೂ ಚಂದ್ರಗ್ರಹಣ ಇದೆ. ಇಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ ಎಲ್ಲವೂ ಸೇರಿದೆ. ಈ ಒಂದು ದಿನದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೊ ಅದನ್ನು ನಿಮಗೆ ಮುಂದಿನ ಒಂದು ಫಲಾಫಲಗಳಲ್ಲಿ ತಿಳಿಸ್ಕೊಡಲಾಗುತ್ತೆ. 6ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ. 8ನೇ ತಾರೀಕು ರಂಗಪಂಚಮಿ ಇದೆ. ಬಣ್ಣ ಆಡುವಂತಹವರಿಗೆ ಈ ಉತ್ತರ ಭಾರತದ ಒಂದು ಪ್ರದೇಶದಲ್ಲಿ ಈ ರಂಗಪಂಚಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇನ್ನು 15ನೇ ತಾರೀಕು ಏಕಾದಶಿ ಇದೆ, ಪಾಪ ವಿಮೋಚಿನಿ ಏಕಾದಶಿ ಬರುವಂಥದ್ದಾಗುತ್ತೆ. ಇನ್ನು 17ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಇನ್ನು 19 ನಮಗೆ ವಿಶೇಷ ಅಮಾವಾಸ್ಯೆ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಕೊನೆಯ ದಿನ.
ಮತ್ತು ಪರಾಭವ ನಾಮ ಸಂವತ್ಸರ ಪ್ರಾರಂಭ ದಿನ ಎರಡೂ ಈ ಒಂದು 19ನೇ ತಾರೀಕು ನಡೆಯುವಂಥದ್ದಾಗುತ್ತೆ. ಅವತ್ತೇ ಯುಗಾದಿ ಹಬ್ಬ. ಸೊ ಎಲ್ಲವೂ ಈ ಒಂದು ದಿನದಲ್ಲಿ ನಡೆಯುವಂಥದ್ದಾಗುತ್ತೆ. ಇನ್ನು 23ರಲ್ಲಿ ನಿಮಗೆ ಪರಾಭವ ನಾಮ ಸಂವತ್ಸರದ ದಿನದಿಂದ ಏನು ನಡೆಯುತ್ತೆ ಎಂಬುದು ನಿಮಗೆ ಗೊತ್ತಾಗುತ್ತೆ. 26ರಂದು ಶ್ರೀರಾಮನವಮಿ ಇದೆ. ಸೊ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ. 29 ಕಾಮದ ಏಕಾದಶಿ ಇದೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬರುವಂತಹ ವಿಶೇಷ ದಿನಗಳು. ತದನಂತರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆ ಗುಣಗಳನ್ನು ದಿನಗಳನ್ನು ತಿಳಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಚಂದ್ರಗ್ರಹಣ ಇದೆ, ಅಮಾವಾಸ್ಯೆ ದಿನ, ಯುಗಾದಿ ಹಬ್ಬ ಎಲ್ಲವೂ ಒಂದು ವಿಶೇಷತೆಯಿಂದ ಕೂಡಿದೆ. ಆದರೆ 1ನೇ ತಾರೀಕು ಇವತ್ತಿನಿಂದ 3ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿಯವರೆಗೂ ಸ್ವಲ್ಪ ಜಾಗ್ರತೆ ಅಂತಿರಿ ಎಲ್ಲ ರಾಶಿಯವರು, ದ್ವಾದಶ ರಾಶಿಗಳು. ಯಾಕೆ ಅಂತೇಳಿದರೆ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಕೆಡುಕುಗಳು ಬಯಸುವಂಥದ್ದಾಗ್ಬೋದು, ಅಥವಾ ದುಷ್ಟಶಕ್ತಿಗಳ ಸಂಹಾರದಿಂದ ನಮಗೆ ಅನೇಕ ರೀತಿಯ ಅಡೆತಡೆಗಳು ಸಂಭವಿಸುವಂಥದ್ದಾಗ್ಬೋದು, ಮತ್ತು ಒಂದಿಷ್ಟು ಕಾರ್ಯಗಳಿಗೆ ಅಡೆತಡೆ ಬರುವಂಥದ್ದಾಗ್ಬೋದು, ಅವಮಾನಗಳು ಜಾಸ್ತಿ ಆಗ್ಬೋದು, ಅಥವಾ ಕೆಲಸ ವಿಘ್ನ ರೀತಿಯಲ್ಲಿ ಪರಾಭವಗೊಳ್ಬೋದು. ಈ ರೀತಿಯಲ್ಲಿ ಕೆಲವು ಕಹಿ ಘಟನೆಗಳು ನಡೆಯುವಂಥದ್ದಾಗುತ್ತೆ. ಸಾವು ನೋವುಗಳು ಅತಿಯಾಗಿ ಬರುವಂಥದ್ದಾಗುತ್ತೆ. ಈಗ ನೋಡಿ, ಗ್ರಹಣದ ಹಿಂದಿನ ದಿನದ ಅಂದರೆ ಗ್ರಹಣದ ಹಿಡಿಯೋ ಒಂದು 4 ದಿನ ಮುಂಚೆನೇ ಇರಾನ್ ಅಮೇರಿಕ ಯುದ್ಧಗಳು ಪ್ರಾರಂಭ ಆಗಿದೆ. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಸಾವು ನೋವುಗಳು ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಪ್ರದೇಶಗಳ ಅನುಗುಣವಾಗಿ ನೋಡೋದಾದರೆ ಈ ಒಂದು 1ರಿಂದ 5ನೇ ತಾರೀಕುವರೆಗೂ ಸ್ವಲ್ಪ ತುಂಬ ಈ ಅಪಘಾತಗಳಾಗಿರ್ಬೋದು, ಅಥವಾ ಈ ಅಲ್ಲಿ ಇಲ್ಲಿ ಗಲಾಟೆಗಳಾಗಿರ್ಬೋದು, ಎತ್ತಿ ಕಟ್ಟುವಂಥದ್ದಾಗ್ಬೋದು, ವೃಥ ಒಂಥರ ಸುಮ್ಮನೆ ಜಗಳಾಟಗಳು ಆಗ್ಬೋದು. ಈ ಎಲ್ಲ ಸನ್ನಿವೇಶಗಳು ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಕರ್ನಾಟಕದ್ದನ್ನು ನೋಡ್ಬೋದು, ಬಾಗಲಕೋಟೆಲ್ಲಾಗಿದೆ, ಇವತ್ತು ಕೊಡಗುನಲ್ಲಾಗಿದೆ. ಅಂದರೆ ಮತೀಯ ಗಲಾಟೆ, ಮತಾಂತರ ಗಲಾಟೆ, ಅಥವಾ ಒಬ್ಬ ಜಾತಿ ಮೇಲೆ ಇನ್ನೊಬ್ಬ ಜಾತಿ, ಅಥವಾ ಏನೋ ಸುಮ್ಮನೆ ಒಂದೊಂದು ರೀತಿಯಲ್ಲಿ ಎಲ್ಲೋ ಹೋಗ್ತಾ ಇರೋದು, ಕೈಗೆ ಹಿಡಿತ ಸಿಗದೇ ಇರುವಂಥದ್ದಾಗ್ಬೋದು, ಉದ್ವಿಗ್ನ ಜಾಸ್ತಿ ಆಗ್ಬೋದು, ಒಂದು ರೀತಿಯಲ್ಲಿ ಮಾತಿನ ಒಂದು ಭರಾಟೆಯಲ್ಲಿ ಶತ್ರುಗಳು ಅತಿಯಾಗಿ ಹುಟ್ಕೊಳ್ಬೋದು. ಈ ರೀತಿಯೆಲ್ಲ ಪರಿಣಾಮಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, 1ರಿಂದ 5ನೇ ತಾರೀಕುವರೆಗೂ ಆದಷ್ಟು ಸೂಕ್ಷ್ಮತೆ ಹೊಂದಿರುವ ಜಾಗದವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದೇ ಆದಂಥ ಕಟ್ಟು ಬಾಧೆಗಳಲ್ಲಿ ಇರಿ. ಅಂದರೆ ಒಂದು ಪ್ರೊಟೆಕ್ಷನಲ್ಲಿ ಇರಿ, ಮತ್ತು ಎಲ್ಲರ ಒಂದು ಸಂಪರ್ಕದ ಹೊಂದಿರಿ. ಅಂದರೆ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರು, ನೀವು ಎಲ್ಲಿ ಹೋಗ್ತೀರಾ ನಿಮ್ಮ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಅಥವಾ ನೀವು ಏನೇ ಮಾಡಬೇಕಾದ್ರೂ ಆ ಒಂದು ಗಂಭೀರ ಸನ್ನಿವೇಶ ಏನಾದರೂ ಕಾಣಿಸಿದ್ದೆ ಅದರಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಒಂದು ಫೋನ್ ಮಾಡಿ ನಿಮ್ಮ ಲೊಕೇಶನ್ನ ಶೇರ್ ಮಾಡಿ. ಅಂದರೆ ಆವಾಗ ನೀವು ಎಲ್ಲಿದ್ದೀರ ಎಂಬುದು ಗೊತ್ತಾಗುತ್ತೆ, ಮತ್ತು ಕಂಡುಹಿಡಿಯಲು ಈಸಿ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆ ಗಲಾಟೆ ಒಂದು ಇದರಲ್ಲಿ ಭಾಗಿಯಾಗಲು ಹೋಗಬೇಡಿ. ಇನ್ನು ನಿಮಗೆ ಈ ಒಂದು 5 ದಿನದಲ್ಲಿ ತುಂಬ ಬದಲಾವಣೆಗಳಾಗುವಂಥದ್ದಾಗಿದೆ. ಎತ್ತಿ ಕಟ್ಟುವಂಥದ್ದು, ಗಲಾಟೆ, ಮತ್ತು ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೇ ಇರುವಂಥದ್ದು, ಅಥವಾ ಸಣ್ಣ ಪುಟ್ಟ ಒಂದು ಜಗಳದಲ್ಲಿ ಪಾಲ್ಗೊಂಡೋದ್ರಿಂದ ಮುಂದಿನ ದಿನಗಳು ನಿಮಗೆ ಅಲೆದಾಡುವಂಥದ್ದಾಗ್ಬೋದು. ಈ ಎಲ್ಲವೂ ಮಿಶ್ರಿತಗೊಂಡಿದೆ. ಮತ್ತು ಈ ಒಂದು ಗ್ರಹಣದ ಒಂದು ಪ್ರಭಾವ ಅಂದರೆ ಈ ದುಷ್ಟ ಒಂದು ಶಕ್ತಿಗಳು ಎಲ್ಲ ಕಡೆ ಇರೋದರಿಂದ ನಮಗೆ ಸಣ್ಣ ಪುಟ್ಟ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ದಯವಿಟ್ಟು ತಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ, ಅತಿಯಾಗಿ ಮಾತನಾಡುವುದನ್ನು ಅವಾಯ್ಡ್ ಮಾಡಿ, ದುಷ್ಟ ಶಕ್ತಿಗಳು ಅಥವಾ ದುಷ್ಟರ ಸಹವಾಸವನ್ನು ಕಡಿಮೆ ಮಾಡಿಕೊಳ್ಳಿ, ಮತ್ತು ಅತಿಯಾದ ಖರ್ಚುಗಳು ಮಾಡುವಂಥದ್ದಿದ್ದರೆ ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಯಾವುದಾದ್ರೂ ಶುಭ ಕಾರ್ಯ ಅಥವಾ ಇನ್ವೆಸ್ಟ್ಮೆಂಟು ಅಥವಾ ಬಿಸ್ನೆಸ್ಸು ಅಥವಾ ಮತ್ತೊಂದು ಮಗದೊಂದು ದುಡ್ಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಂತಿದ್ದರೆ ದಯವಿಟ್ಟು 5ನೇ ತಾರೀಕುವರೆಗೂ ಮಾಡಲು ಹೋಗಬೇಡಿ. ಶುಭಕರವಾದ ದಿನಗಳು ಇಲ್ಲ. ನೀವು ಹಾಕಿರತಕ್ಕಂಥ ದುಡ್ಡು ಅಥವಾ ಇನ್ವೆಸ್ಟ್ಮೆಂಟು ಹೊಳೆಯಲ್ಲಿ, ನದಿಯಲ್ಲಿ ಹುಣಸೆಹಣ್ಣು ತೊಳೆದ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಮಾರ್ಚ್ ತಿಂಗಳಲ್ಲಿ 5ನೇ ತಾರೀಕುವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದು ಉತ್ತಮ.
ಅಂತಲೇ ಹೇಳ್ಬೋದು. ಸೊ ವಿವರಣೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದು ಕೊಡೋದಿದೆ. ಈಗ ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ. ಸೊ ಯಾವೆಲ್ಲ ರಾಶಿಗಳಿಗೆ ಅನುಕೂಲ ಇದೆ, ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲ ಇದೆ, ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ, ಅದೆಲ್ಲವನ್ನು ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ರಾಶಿಗಳಲ್ಲಿ 5ನೇ ರಾಶಿ ಆಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಏನು ಎಂಬುದು ನೋಡೋದಾದರೆ, ನಿಮ್ಮ ರಾಶಿಯಲ್ಲಿ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಸಿಂಹರಾಶಿಯವರಿಗೆ ಕೆಲಸ ಸ್ವಲ್ಪ ಕಳೆದುಕೊಳ್ಳುವಂಥದ್ದಾಗುತ್ತೆ. ನೀವು ಮಾಡುವಂಥ ವೃತ್ತಿ ಆಗಿರ್ಬೋದು, ವ್ಯಾಪಾರ ಆಗಿರುವಂಥದ್ದಾಗಿರ್ಬೋದು, ಎಲ್ಲೋ ಅತಿಯಾದ ನಷ್ಟ ಬರುವಂಥದ್ದಾಗುತ್ತೆ, ಹಿನ್ನಡೆ ಆಗುವಂತಾಗುತ್ತೆ, ಕೋರ್ಟು ಕಚೇರಿಗಳಲ್ಲಿ ಹಿನ್ನಡೆ ಆಗುವಂಥದ್ದಾಗುತ್ತೆ, ಅಧಿಕಾರದಲ್ಲಿ ಹಿನ್ನಡೆ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಬದಲಾವಣೆ ಅನ್ನೋದಕ್ಕಿಂತ ನಷ್ಟದ ಬದಲಾವಣೆ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇನ್ನು ಪ್ರತಿ ಒಂದು ವಿಷಯಕ್ಕೂ ನಿಮ್ಮನ್ನೇ ಬಟ್ಟಿ ಈ ರೀತಿಯಲ್ಲಿ ತೋರಿಸಲಾಗತ್ತೆ. ಇವರೇ ಮಾಡಿದ್ದು ಅಥವಾ ಇವರ ಒಂದು ಮುಂದಾಳತ್ವದಲ್ಲೇ ನನಗೆ ಹಿಂಗಾಗಿತ್ತು, ಇವರ ಐಡಿಯಾ ಕೊಟ್ಟೋದಕ್ಕೆ ಹಿಂಗಾಯಿತು, ಹಾಗೆ ಹೀಗೆ ಅಂಥೇಳಿ ನಿಮ್ಮ ಬಗ್ಗೆನೇ ಅತಿಯಾದ ಒಂದಿಷ್ಟು ಹೈಫೈ ಏನಂತೀರ ಹೈಲೈಟ್ ಮಾಡುವಂಥದ್ದು ಆಗ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸಿಂಹ ರಾಶಿಯವರು ಈ ಒಂದು ತಿಂಗಳು ತುಂಬ ಕಳ್ಕೊಳ್ತೀರ. ಆರ್ಥಿಕ, ಆರೋಗ್ಯ, ಕೆಲಸ, ವ್ಯಾಪಾರ, ಕುಟುಂಬದ ಸದಸ್ಯರ ಒಂದಿಷ್ಟು ಸಂಬಂಧ, ಇದೆಲ್ಲ ಸ್ವಲ್ಪ ಕಳೆಯುವಂಥದ್ದಾಗುತ್ತೆ. ಇನ್ನು ಕೋರ್ಟು ಕಚೇರಿಗಳಲ್ಲಿ ಹಿನ್ನಡೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ರಾಜಕೀಯವಾಗಿ ಅಂತೂ ನೀವು ತುಂಬ ತೆಳಗೆ ಬಂದುಬಿಡ್ತೀರ. ಯಾರು ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಆ ಹಂತಕ್ಕೆ ಬರುವಂಥದ್ದಾಗುತ್ತೆ ಸಿಂಹರಾಶಿಯವರು. ಆದಷ್ಟು ತುಂಬ ಕೇರ್ಫುಲ್ ಆಗಿರಿ. ಈ ಒಂದು ಟೈಮಲ್ಲಿ ಹೆಂಗಂದರೆ, ಫ್ರಿಜ್ಜಲ್ಲಿರೋ ಐಟಮ್ ರೀತಿಯಲ್ಲಿ ನೀವು ಇರ್ತೀರ. ಅಂದರೆ ಯಾರಾದರೂ ಒಬ್ಬರು ನಿಮ್ಮನ್ನು ಸಪೋರ್ಟಿವ್ ಆಗಿ ನಿಂತರೆ ಅದು ಬೆಟರ್ ಸ್ಟೇಜ್. ಒಂದು ವೇಳೆ ಸಪೋರ್ಟ್ ಇಲ್ಲ, ನನಗೆ ಯಾರೂ ಇಲ್ಲ, ನಾನೇ ದುಡಿಬೇಕು, ನಾನೇ ಮಾಡ್ಕೋಬೇಕು, ನಾನೇ ಪ್ರೊಟೆಕ್ಷನ್ ತೊಗೋಬೇಕು ಅಂದರೆ ಕಷ್ಟ ಇದೆ. ಸ್ವಲ್ಪ ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಳಿ, ಉತ್ತಮ ಗೆಳೆತನವನ್ನು ಮಾಡಿಕೊಳ್ಳಿ, ದುಷ್ಟರ ಸವಾಸವನ್ನು ತ್ಯಜಿಸಿ, ಆದಷ್ಟು ಕೆಲಸದ ಬಗ್ಗೆ ಗಮನ ಕೊಡಿ, ದುಷ್ಟರ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ, ದುಸ್ಸಾಹಸಕ್ಕೆ ಕೈ ಹಾಕಲು ಹೋಗಬೇಡಿ, ಆಗದೇ ಇರೋ ಕೆಲಸಕ್ಕೆ ಮುತುವರ್ಜಿ ವಹಿಸಿ ಮಾಡಿಕೊಳ್ಳಲು ಹೋಗಬೇಡಿ, ಒಬ್ಬರ ಸಹಾಯದ ಮುಖಾಂತರ ಮಾಡುವುದು ತುಂಬ ಉತ್ತಮ, ಏಕಾಂಗಿಯಾಗಿ ನಿರ್ಧಾರ ತೆಗೆದುಕೊಳ್ಳಲು ಹೋಗಬೇಡಿ, ಬೇರೆಯವರ ಉಪದೇಶವನ್ನು ಒಂದಲ್ಲ ಎರಡಲ್ಲ 10 ಸತ ಯೋಚನೆ ಮಾಡಿಬಿಟ್ಟು ಮುಂದುವರಿಯಿರಿ. ಯಾವುದಕ್ಕೂ ಕ್ಷಣಾರ್ಧದಲ್ಲೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ನಿರ್ಧಾರ ಭವಿಷ್ಯಕ್ಕೆ ಅನುಕೂಲವಾದ ರೀತಿಯಲ್ಲಿ ಇರಲಿ ಮತ್ತು ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಯಾವುದಕ್ಕೂ ತಾಸ್ತಾರ ಭಾವನೆ ಇರಬಾರದು. ಎಲ್ಲದಕ್ಕೂ ನೀವು ಮೌನವಾಗಿ ಸ್ವೀಕಾರ ಮಾಡೋದು ತುಂಬ ಉತ್ತಮ ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇಷ್ಟು ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಆ್ಯಡ್ ಮಾಡೋದಾದರೆ, ಮನೆಯಲ್ಲಿ ದಯವಿಟ್ಟು ಕುಟುಂಬ ಸದಸ್ಯರ ಜೊತೆ ವಾದ ವಿವಾದಕ್ಕೆ ಇಳಿಯಲು ಹೋಗಬೇಡಿ. ಯಾಕೆಂದರೆ ಅವ್ರದ್ದು ಒಂದು ಸಂಬಂಧಗಳು ನೀವು ಕಳ್ಕೊಂಡ್ಬಿಟ್ರೆ ಏಕಾಂಗಿ ಆಗಿಬಿಡ್ತೀರ, ಆಮೇಲೆ ತಲೆ ಔಟ್ ಆಫ್ ಆರ್ಡರ್. ದಯವಿಟ್ಟು ಸಿಂಹರಾಶಿಯವರು, ನೀವು ನಮ್ಮನ್ನು ಬೈಕೊಂಡ್ರೂ ತೊಂದರೆ ಇಲ್ಲ, ಆದರೆ ಕುಟುಂಬ ಸದಸ್ಯರನ್ನು ದಯವಿಟ್ಟು ಏನು ಹೇಳಲು ಹೋಗಬೇಡಿ. ಏನಾದರೂ ತಪ್ಪಾಗಿತ್ತಾ ಕ್ಷಮೆ ಕೇಳಬೇಡಿ. 1 ನಿಮಿಷ ಅಷ್ಟೇ ಕ್ಷಮೆ ಕೇಳಬೇಡಿ, ಅವರು ಕ್ಷಮಿಸ್ತಾರೆ, ನಿಮ್ಮ ಜೊತೆ ಆನಂದವಾಗಿರ್ತಾರೆ. ಒಂದು ವೇಳೆ ಕಠೋರವಾಗಿ ತುಂಬ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗ ಮಾಡಿದ್ದೇ ಆದಲ್ಲಿ, ನೀವು ಈ ಇಡೀ ತಿಂಗಳು ಇರುತ್ತಲ್ಲ, ಒಂದು ರೀತಿ ದೋಸೆ ಹಂಚಿನ ರೀತಿಯಲ್ಲಿ ಯಾವಾಗಲೂ ಬಿಸಿಯಾಗಿಟ್ಬಿಡ್ತೀರ. ಇದರಿಂದ ಮುಟ್ಟಿದರೆ ಸಾಕು, ಶಾಕ್ ಹೊಡೆದ ರೀತಿಯಲ್ಲಿ ಆಗಿಬಿಡ್ತೀರ. ಅಂದರೆ ಅಷ್ಟು ಕೋಪ, ಅಂದರೆ ಪ್ರಚೋದನೆಗೆ ಒಳಗಾಗ್ಬಿಡ್ತೀರ. ಬೇಡ, ದಯವಿಟ್ಟು ಸಿಂಹರಾಶಿಯವರು ಆದಷ್ಟು ಮೌನವಾಗಿರಿ, ಶಾಂತವಾಗಿರಿ. ಏನಾಗಲ್ಲ, ಒಂದಿಷ್ಟು ದಿನಗಳ ಕಾಲ ಇರುತ್ತೆ. ದೇವರ ಪರೀಕ್ಷೆ ಒಡ್ಡಿದ್ದಾನೆ. ಈಗ ಪರೀಕ್ಷೆ ಬರೆಯುವಂಥ ಸಮಯ, ಬರೆಯೋಣ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಧಾನವಾಗಿ ಬರೆಯೋಣ. ಪಾಸನ ಆಗೋಣ, ಅಟ್ಲೀಸ್ಟ್ ಫೇಲ್ ಆಗೋದು ಬೇಡ ಅಂತ ನಮ್ಮ ಅಭಿಪ್ರಾಯ. ಇರಲಿ, ಕಷ್ಟ ಬರ್ತಾನೆ, ದೇವರು ಎಲ್ಲರಿಗೂ ಕೊಡ್ತಾನೆ. ಇವತ್ತು ನಿಮಗಿದೆ, ನಾಳೆ ನಮಗೂ ಬರುತ್ತೆ. ಹಾಗೆ ಈಗ
ವಾಲ್ ಕ್ಲಾಕ್ ಟೈಮ್ ಚೇಂಜ್ ಆಗ್ತಾನೇ ಇರುತ್ತೆ. ಈ ಕಷ್ಟ ಒಂದೇ ಸಮಾನವಾಗಿರುತ್ತೆ ಅಂತ ಹೇಳಿಕ್ಕಾಗಲ್ಲ. ಒಂದು ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ. ಅದೇ ರೀತಿಯಲ್ಲಿ ಜೀವನವೂ ಕೂಡ ಅಷ್ಟೇ. ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳು ಶಾಶ್ವತ ಅಲ್ಲ, ಕ್ರಮೇಣ ಕಡಿಮೆ ಆಗುತ್ತೆ, ಏನು ತೊಂದರೆ ಇಲ್ಲ. ಇವತ್ತಿರೋ ಕಷ್ಟ ನಾಳೆ ಕಡಿಮೆ ಆಗುತ್ತೆ. ಆಗಲಿಲ್ವಾ ಮುಂದಿನ ದಿನದಲ್ಲಿ ಎರಡೂ ಸೇರಿ ಕಡಿಮೆ ಆಗ್ಬೋದು. ಹಾಗಾಗಿ ಮನಸ್ಸನ್ನು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಯಾರ ಮಾತನ್ನು ಅತಿಯಾಗಿ ನಂಬಲು ಹೋಗಬೇಡಿ. ಯಾರನ್ನು ನಂಬಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲು ಹೋಗಬೇಡಿ. ಸಾಲವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ಕಡಿಮೆ ಮಾಡಿ. ನಾನು ತಗೊಳ್ಳಿಬೇಡ ಅಂತ ಹೇಳ್ತಾ ಇಲ್ಲ, ನಿಮ್ಮ ವೈಯಕ್ತಿಕ ಬದುಕು. ಆದರೆ ತೀರಿಸೋದಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಕಷ್ಟ ಆಗಿರುತ್ತೆ. ₹1 ತೊಗೊಂಡ್ರೂ ಅವ್ರಿಗೆ ಕೊಡಲಿಕ್ಕಾಗೋದಿಲ್ಲ. ಆ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿದೆ. ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ, ಆದರೆ ತುಂಬ ಓವರಾಗಿ ಮಾಡಿ ನಾಳೆ ತೊಂದರೆಗೆ ಸಿಕ್ಕಾಕೊಳ್ಳಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ಏಕೆಂದರೆ ಸಿಂಹ ರಾಶಿಯವರಿಗೆ ಎಷ್ಟು ಹೇಳಿದರೂ ಈ ಒಂದು ತಿಂಗಳು ತುಂಬ ಕಡಿಮೆನೇ. ಏಕೆಂದರೆ ಅಷ್ಟು ಕಷ್ಟಗಳಿದೆ. ನಿಮ್ಮ ಒಂದು ಸಮಸ್ಯೆ ನನಗೆ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ. ಈ ಶನಿ ಇದ್ದಾನಲ್ಲ, ಅಷ್ಟಮ ಶನಿ ನಮ್ಮನ್ನು ತುಂಬ ನಮ್ಮ ಬೆನ್ನಿಂದ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಅದೇ ನಿಮಗೀಗ ಮುಂದೆ ನಡೀತಾ ಇರೋವಂಥದ್ದು. ಈಗ ಯಾರೋ ಏನು ಮಾತಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಹಿಂದೆ ಮಾತಾಡಿರೋ ಮುಂದೆ ಮಾತಾಡಿದ್ರೆ ನಾವು ಮಾತಾಡ್ಬೋದು. ಬಟ್ ಹಿಂದೆ ಮಾತಾಡಿದವ್ರನ್ನ ನೀವು ಯಾವ ರೀತಿ ಮಾತಾಡ್ತೀರ, ಆ ರೀತಿಯಲ್ಲಿ ಸಮಸ್ಯೆಗಳು ಬರುವಂಥದ್ದಾಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಅದ್ರ ತಲೆ ಕೆಡ್ಸ್ಕೊಂಡ್ಬಿಡ್ತೀರ. ಅದು ಸ್ವಲ್ಪ ನಿಮಗೆ ಸಮಸ್ಯೆ ತಡ್ಡು ಅನ್ನೋಂಥದ್ದಾಗುತ್ತೆ. ಇರಲಿ, ದೇವರು ಒಂದು ಪರೀಕ್ಷೆ ಕೊಟ್ಟಿದ್ದಾನೆ ಅಂದರೆ ಮುಂದೆ ನಮಗೆ ಅನುಕೂಲಕ್ಕಾಗಿ ಪರೀಕ್ಷೆ ಕೊಟ್ಟಿರ್ತಾನೆ. ಅಥವಾ ಆ ವ್ಯಕ್ತಿಯಿಂದ ದೂರ ಆಗಿದ್ದೀವಿ ಅಂದರೆ ಆ ವ್ಯಕ್ತಿಯ ಒಂದಿಷ್ಟು ಕೆಟ್ಟ ಗುಣಗಳು ನಮಗೆ ಮುಂದಿನ ಪಾಠ ಕಲಿಸಿರುವಂಥದ್ದಾಗಿರುತ್ತೆ. ಹಾಗಾಗಿ ನಾವು ಏನು ಬುಕ್ ಓದಿದ್ರೂ ಈ ನಾಲೆಜ್ ಯಾರೂ ನಮಗೆ ಹೇಳ್ಕೊಡಲ್ಲ. ಕಷ್ಟ ಎಲ್ಲ ನಾಲೆಜನ್ನು ಹೇಳ್ಕೊಡುತ್ತೆ ಅಂತಲೂ ತಪ್ಪಾಗೋದಿಲ್ಲ. ಅಂದರೆ ಒಂದು ಕಷ್ಟ ಬಂದಾಗ ನಾವು ಯಾವ ರೀತಿ ಇರ್ತೀವಿ, ಯಾರು ನಮಗೆ ಸಹಾಯ ಮಾಡ್ತಾರೆ, ಯಾರು ನಮ್ಮನ್ನು ದೂರ ಮಾಡ್ತಾರೆ ಎಂಬುದು ನಿಮಗೆ ಆ ಕಷ್ಟ ಕಟ್ಟಿಸ್ಕೊಡುತ್ತೆ. ಆದರೆ ನೀವು ಅದೇ ಬುಕ್ ಓದಿದರೆ ಈ ನಾಲೆಜ್ ಕೊಡಲ್ಲ. ಹಾಗಾಗಿ ಕಷ್ಟ ಬಂದಾಗ ಸ್ವೀಕಾರ ಮಾಡೋಣ, ಅನುಭವಿಸೋಣ. ಅದರ ಒಂದು ಪಾಠ ಮುಂದಿನ ದಿನಗಳಲ್ಲಿ ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳೋಣ ಅಂತಲೇ ಹೇಳ್ಬೋದು. ಇನ್ನು ಸಿಂಹರಾಶಿಯವರಿಗೆ ಇನ್ನೊಂದು ವಿಷಯ ಅಂತ ಹೇಳೋದಾದರೆ ಖರ್ಚುಗಳು ಅಧಿಕವಾಗಿ ಬರುತ್ತೆ. ಪಾಪ ಏನು ಮಾಡ್ತೀರಾ, ಇಲ್ಲಿ ಅನಾರೋಗ್ಯದ ಖರ್ಚುಗಳು, ವೈಯಕ್ತಿಕ ಖರ್ಚುಗಳು, ಕೌಟುಂಬಿಕ ಖರ್ಚುಗಳು, ವ್ಯಾವಹಾರಿಕ ಖರ್ಚುಗಳು, ನಾನಾ ರೀತಿಯ ಖರ್ಚುಗಳು ಬರುತ್ತೆ. ಪಾಪ ಸಾಲ ಮಾಡಲೇಬೇಕು. ಪರಿಸ್ಥಿತಿ ಈ ತಿಂಗಳು ಆ ರೀತಿಯಲ್ಲಿದೆ. ತುಂಬ ಪ್ರಯತ್ನ ಪಡ್ತೀರಾ, ಎಲ್ಲೂ ದುಡ್ಡು ಹುಟ್ಟೋದಿಲ್ಲ. ಕೊನೆಗೆ ಬಡ್ಡಿಯ ರೂಪದಲ್ಲಿ ಸಾಲ ಮಾಡಲೇಬೇಕು ಈ ತಿಂಗಳಲ್ಲಿ. ನೋಡಿ, ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ, ಆದರೆ ಪ್ರಮಾಣ ಕಡಿಮೆ ಇರಲಿ. ತುಂಬ ಅವಕಾಶ ಇದೆ ಅಂತ ಬ್ಯಾಂಕ್ನವ್ರು ಎಷ್ಟು ಬೇಕು ಕೇಳಿದ್ರೆ ಅಷ್ಟು ಕೊಡ್ತಾರೆ ಅಂತ ತಗೊಳ್ಳೋದಲ್ಲ. ನಾಳೆ ತೀರಿಸೋದಿದೆಯಲ್ಲ, ಕಷ್ಟ ಇದೆ. ಹಾಗಾಗಿ ನಿಮಗೆಷ್ಟು ಬೇಕೋ ಅದಕ್ಕಿಂತ ಕಡಿಮೆನೇ ತೊಗೊಂಡ್ರೆ ಬೆಟ್ರು ಅಂತಲೇ ಹೇಳ್ಬೋದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ದಯವಿಟ್ಟು. ಅನ್ಯಥಾ ತಪ್ಪು ಭಾವಿಸಬೇಡಿ ಸಿಂಹರಾಶಿಯವರು. ಗುರುಗಳು ಯಾಕೋ ಈ ತಿಂಗಳು ನಮ್ಮ ಬಗ್ಗೆ ವಕ್ರೀಯವಾಗಿ ಅಥವಾ ಏನಂತೀರ ನಕಾರಾತ್ಮಕ ಚಿಂತನೆಗಳನ್ನೇ ಜಾಸ್ತಿ ಹೇಳಿದ್ದಾರೆ ಅಂತಾರೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ಚಂದ್ರಗ್ರಹಣ ನಿಮ್ಮ ರಾಶಿಯಲ್ಲಿ ನಡೀತಾ ಇರೋದರಿಂದ, ಅಷ್ಟಮ ಶನಿ ನಡೀತಾ ಇರೋದರಿಂದ, ಕೆಲವು ಗ್ರಹ ಸ್ಥಿತಿಗಳ ಪರಿಣಾಮಕಾರಿಯಾಗಿ ನಿಮ್ಮ ಮೇಲೆ ಫೋಕಸ್ ಆಗ್ತಾ ಇರೋದರಿಂದ ಈ ಎಲ್ಲ ಪರಿಣಾಮಗಳಾಗುತ್ತೆ. ಇರಲಿ, ಮುಂದೆ 5ನೇ ತಾರೀಕು ಅಥವಾ 6ನೇ ತಾರೀಕು ಈ ಒಂದು ಸಿಂಹರಾಶಿಯವರಿಗೆ ಇನ್ನೂ ಒಂದು ವಿಶೇಷ ರೀತಿಯಲ್ಲಿ ಸಮಸ್ಯೆಗಳಿಂದ ಮುಕ್ತಿ ಹೊಂದೋದು ಹೇಗೆ ಅದೆಲ್ಲವನ್ನು ತಿಳಿಸ್ಕೊಡಲಾಗುತ್ತೆ. ಅನ್ಯಥಾ ಇನ್ನೊಮ್ಮೆ ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಸಮಸ್ಯೆ ಇದೆ, ಬಟ್ ಪರಿಹಾರ ಮಾಡ್ಕೊಳ್ಳೋಣ. ನನಗೆ 5ನೇ ತಾರೀಕು ಒಮ್ಮೆ ರಿಮೈಂಡ್ ಮಾಡಿ ದಯವಿಟ್ಟು. ನಾನು ಸ್ವಲ್ಪ ಮರು ಜಾಸ್ತಿ ಆಗಿಬಿಡ್ತಾ ಇದ್ದೆ ಇತ್ತೀಚೆಗೆ. ಯಾರು ರೆಗ್ಯುಲರಾಗಿ ನೋಡ್ತಾ ಇದ್ದೀರಲ್ಲ ನಮ್ಮ ಚಾನಲನ್ನು, ದಯವಿಟ್ಟು ಒಂದು ಮೆಸೇಜ್ ಹಾಕಿ, ಇದಕ್ಕೆ ಒಂದು ಟ್ಯಾಗ್ ಹಾಕಿ, ಗುರುಗಳೇ ನೀವು ನಮಗೆ ಒಂದಿಷ್ಟು ಪರಿಹಾರಗಳು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ ಅಂತ ಹೇಳಿ ಈ ಕ್ಷಣಾರ್ಧದಲ್ಲೇ ನಿಮಗೆ ಅದಕ್ಕೆ ವಿಡಿಯೋ ರೆಡಿ ಮಾಡಿ ನಾನು ಎಲ್ಲಿರ್ತೀನೋ ಅಲ್ಲಿ, ಯಾಕೆಂದರೆ ಸ್ವಲ್ಪ ಸಂಚಾರ ಇದೆ ಈ ತಿಂಗಳಲ್ಲಿ, ಅತಿಯಾದ ಒಂದು ಸಂಚಾರ. ನಾನು ಎಲ್ಲಿರ್ತೀನೋ ಅಲ್ಲಿಂದನೇ ನಿಮಗೆ ಪರಿಹಾರಗಳನ್ನು ತಿಳಿಸಲು ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು. ನನಗೆ ಬೇಜಾರಾಗ್ತಾ ಇದೆ, ಇಷ್ಟು ಕಷ್ಟ ಹೇಗೆ ನಿಭಾಯಿಸ್ತೀರಾ ಅಂತೇಳಿ. ಅದೇ ಬಂದಿರೋದು ಈ ಟಾಸ್ಕು. ಬಟ್ ನಾನು ಸುಮ್ಮನೆ ಬಿಡಲ್ಲ. ನಿಮ್ಗೆ ಆ ಕಷ್ಟಗಳಿದ್ದರೆ ಏನೋ ನಮ್ಮ ಕೈಲಾದಷ್ಟು ಪರಿಹಾರ ನಿಮಗೆ ತಿಳಿಸ್ಕೊಡ್ಬೋದು ಸಾಧ್ಯ ಅಂತಲೇ ಹೇಳ್ಬೋದು.
ಇನ್ನು ಈ ತಿಂಗಳ ಪರಿಹಾರ ಅಂತ ಬರೋದಾದರೆ ಸಾಧ್ಯವಾದಷ್ಟು ನೀವು ಶನಿ ದೇವರನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಗ್ರಹಣದ ಸಮಯದಲ್ಲಿ ಮೌನವಾಗಿದ್ಬಿಡಿ. ಎಷ್ಟು ಸಾಧ್ಯ ಆದಷ್ಟು ದೇವಾನುದೇವತೆಗಳ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ನಾವು ಆಲ್ರೆಡಿ ಗ್ರಹಣದ ಬಗ್ಗೆ ನಿಮ್ಮ ಒಂದು ರಾಶಿಯ ಒಂದು ಇದರಲ್ಲಿ ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದೀವಿ. ಅದನ್ನೇ ಒಂದು ಪಟ್ಟಿ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಹೋಮ ಹವನಗಳಲ್ಲಿ ಪಾಲ್ಗೊಳ್ಳಿ ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನು ನೋಂದಾಯಿಸಿ ಎಲ್ಲವೂ ಅನುಕೂಲ ಆಗೋ ರೀತಿಯಲ್ಲಿ ಮುಂದೆ ಯಾವ ರೀತಿಯಲ್ಲಿ ಇರಬೇಕು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಆ ಗುರುರಾಯರ ಕರುಣಿಸಲಿ ಅಂತಲೇ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಏಕೆಂದರೆ ಅವರ ಒಂದು ಕರುಣೆ ಇಲ್ಲದೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಏಕೆಂದರೆ ಗುರುಗಳಿಗಿರುವಂಥ ಶಕ್ತಿ ಅದು. ಯಾಕೆಂದರೆ ಗುರುಗಳು ಗೊತ್ತು ಒಬ್ಬ ಮಗು ಹೇಗಿದ್ದಾನೆ, ಅವನ್ನ ಹೇಗೆ ನಾನು ನಿಭಾಯಿಸಬೇಕು ಅಂತ. ಆ ರೀತಿಯಲ್ಲಿ ಆ ಗುರುವಿನ ಒಂದು ಶಕ್ತಿ ನಿಮಗೆ ಸಿಗಲಿ ಅಂತಲೇ ಹೇಳ್ಬೋದು. ಇನ್ನು ಅತಿ ಮಾತು ಬೇಡ. ನಿಮಗೆ ಬೇಜಾರು ಮಾಡ್ಕೊಳ್ಳೋದು ನನಗೆ ಬಹಳ ಬೇಜಾರಾಗ್ತಾಯಿದೆ. ಹಾಗಾಗಿ ಈ ಬೇಜಾರದೊಂದಿಗೆ ಈ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಶುಭಮಸ್ತು. ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.